ಹಲೋ ಹಲೋ ಸರ್, ನಾವು ಬ್ಯಾಂಕಿಂದ ಕಾಲ್ ಮಾಡ್ತಾ ಇರೋದು. ಹಾಂ ಹೇಳಿ ಮೇಡಮ್. ಸರ್ ನಿಮ್ಮದು ಟೂ ವೀಲರ್ದು ಇ ಎಮ್ ಐ ಕಟ್ಟಿಲ್ಲ ಸರ್, 2 ಮಂತ್ಸ್ ಇಲ್ಲ. ಹೌದು ಮೇಡಮ್, ಸ್ವಲ್ಪ ಸಿಕ್ಕಾಬಿಟ್ಟೆ ತುಂಬ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಕಟ್ಟೋಕ್ಕಾಗಲಿಲ್ಲ ಮೇಡಮ್. ಹಂಗಿದ್ರೆ ನಾವು ಸೀಲ್ ಮಾಡ್ಕೊಂಡು ಹೋಗ್ತೀವಿ ಸರ್. ತುಂಬ ಕಷ್ಟ ಇದ್ದೀನಿ ಮೇಡಮ್. ಕೆಲಸ ಮಾಡಿ ಮೇಡಮ್, ಅದೇ ಗಾಡಿ ತಗೊಂಡೋಗ್ಬಿಡಿ ಮೇಡಮ್. ಸರಿ, ನಮ್ಮ ಬ್ಯಾಂಕಿಂದ ಬರ್ತಾರೆ, ಹತ್ರ ಬಂದು ಸೀಲ್ ಮಾಡ್ಕೊಂಡು ಹೋಗ್ತಾರೆ. ನಾವು ಹೊರಗಡೆ ಇದ್ದೀವಲ್ಲ ಮೇಡಮ್, ಕೆಲಸದ ಮೇಲೆ. ಬೈಕ್ ಮನೆ ಹತ್ರ ಇರುತ್ತಲ್ಲ. ಬೈಕು ಮನೆ ಹತ್ರ ಇರುತ್ತೆ ಮೇಡಮ್, ಬಟ್ ನಾನು ಬರೋ ತನಕ ಆಗಲ್ಲ, ನಾನು ಹೊರಗಡೆ ಇದ್ದೀವಿ ಮೇಡಮ್ ಕೆಲಸದ ಮೇಲೆ. ಇಲ್ಲ, ಕೀ ಇಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಹತ್ರ ಇರುತ್ತೆ ಬಿಡಿ, ತಗೊಂಡು ಹೋಗ್ತಾರೆ. ಅಲ್ಲ ಮೇಡಮ್, ನಾವು ಮೀನ್ ಹಿಡಿಯೋ ಕೆಲಸ ಮೇಡಮ್. ನಾವು ಗಾಡಿ ಕೀ ಇರುತ್ತೆ, ಗಾಡಿಲಿ ಇಂಜಿನ್ ಇರೋಲ್ಲ ಮೇಡಮ್. ಗಾಡಿ ಇಂಜಿನ್ ನಾವು ಬೋಟ್ ಹಾಕೋ ಬಂದ್ಬಿಟ್ಟಿದೀವಿ ಮೀನ್ ಹಿಡಿಯೋಕ್ಕೆ. ನಾವು ಬರೋ ತನಕ ಆಗಲ್ವಲ್ಲ ಮೇಡಮ್. ಅಲ್ಲ ಸರ್, ಒಂದೆರಡು ಬ್ಯಾಗ್ ತಗೊಂಡ್ಬಿಡಿ, ಅದ್ರದ್ದು ಇಂಜಿನ್ ಬಿಟ್ಕೊಂಡು ಒಂದು ಏನೋ ಟೈಟಾನಿಕ್ ಬೋಟ್ ಮಾಡ್ಕೊಂಡು ಹೋಗ್ಬಿಡಿ ಅದ್ರಲ್ಲಿ ಮೀನ್ ಹಿಡಿಯೋಕ್ಕೆ. ಎಲ್ಲಿಂದ ಬರ್ತೀರಾ ಸರ್ ನೀವೆಲ್ಲ? ಹಲೋ ಹಲೋ. ಏನ್ ಸರ್, ಮೊನ್ನೆ ಬ್ಯಾಂಕಿಂದ ಕಾಲ್ ಮಾಡಿದ್ದನ್ನ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದೆಲ್ಲ ಅಪ್ಲೋಡ್ ಮಾಡಿದ್ದೀರಾ? ಮೊದಲು ಡಿಲೀಟ್ ಮಾಡಿ ಆ ವಿಡಿಯೋನ. ಓ ಮೇಡಮ್, ನೀವು ಸಾರಿ ಮೇಡಮ್, ಆಯ್ತು ಡಿಲೀಟ್ ಮಾಡ್ತೀನಿ ಮೇಡಮ್. ಡಿಲೀಟ್ ಮಾಡಿ. ಏನೋ ಮೀನ್ ಹಿಡಿಯಕ್ಕೆ ಹೋಗಿದ್ರಲ್ಲ, ಮತ್ತೆ ವಾಪಸ್ ಬಂದ್ರ ಮನೆಗೆ? ಓ ಮೇಡಮ್, ಬಂದಿದ್ವಿ. ಯಾಕೆ ಮೇಡಮ್? ಯಾಕೆ ಅಂದ್ರೆ ಬೈಕ್ ಸೀಸ್ ಮಾಡೋಕೆ. ಮೇಡಮ್, ಏನು ಅಷ್ಟು ಅರ್ಜೆಂಟ್ ಆಗಿತ್ತ ಮೇಡಮ್? ನೀವು ಇಂಜಿನ್ ಇಲ್ದಿರ ಗಾಡಿನ ಎತ್ಕೊಂಡು ಹೋಗ್ಬಿಟ್ಟಿದ್ರಲ್ಲ ಮೇಡಮ್ ನೀವು. ತಮಾಷೆ ಮಾಡಬೇಡಿ, ನಾವು ಗಾಡಿ ತಗೊಂಡ್ಬಂದಿಲ್ಲ, ಬರ್ತಿದೀವಿ. ಮೇಡಮ್ ಗಾಡಿ ಮನೆತವೇ ಇಲ್ಲ ಮೇಡಮ್. ಗಾಡಿ ನಾನು ಎಲ್ಲ ನೀವ್ ಎತ್ಕೊ ಹೋಗಿದ್ದೀರಾ ಅನ್ಕೊಂಡು ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಲ್ಲ ನಾನು. ಮಾತಾಡ್ತಿದ್ದೀರಾ ನೀವು? ನಿಜವಲ್ಲ ಮೇಡಮ್? ಸರಿ, ಯಾಕೋ ಸರಿ ಹೋಗ್ತಿಲ್ಲ. ನಮ್ಮ ಸರ್ ಕೈಲ ನಾನು ಕಾಲ್ ಮಾಡ್ತೀನಿ, ಮೊದಲು ಆ ವಿಡಿಯೋ ಡಿಲೀಟ್ ಮಾಡಿ ಅಷ್ಟೇ. ವಿಡಿಯೋ ಡಿಲೀಟ್ ಮಾಡಿ ಏನು ಪ್ರಯೋಜನ ಇಲ್ಲ ಬಿಡಿ. ಪ್ರಯೋಜನ ಇಲ್ಲ ಅಂದ್ರೆ ಏನಕ್ಕಾಗಲ್ಲ? ಈ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಲ್ಲ ಮೇಡಮ್, ಆ ವಿಡಿಯೋ ಡಿಲೀಟ್ ಮಾಡಿ ಏನು ಪ್ರಯೋಜನ? ಹಲೋ ಹಲೋ, ನಾವು ಬ್ಯಾಂಕಿಂದ ಕಾಲ್ ಮಾಡ್ತಿರೋದು. ಹಾಂ ಹೇಳಿ ಮೇಡಮ್. ನೀವು ವಿಡಿಯೋ ಡಿಲೀಟ್ ಮಾಡ್ತೀರಾ ಇಲ್ವಾ? ಅಯ್ಯೋ ಮೇಡಮ್, ನಿನ್ನೆಯಿಂದ ನಾನು ನಿಮಗೆ ಫೋನ್ ಮಾಡಿ ಸಾಕಾಯ್ತು ಮೇಡಮ್. ನಿಮ್ಮ ಫೋನೇ ಬರ್ತಾ ಇಲ್ಲ. ನಮ್ಮ ಫೋನ್ ಬರಲ್ಲ, ಇದು ಬ್ಯಾಂಕ್ ಫೋನ್, ಇದು ಔಟ್ ಗೋಯಿಂಗ್ ಅಷ್ಟೇ, ಇನ್ಕಮಿಂಗ್ ಎಲ್ಲ ಬರಲ್ಲ. ಏನಕ್ಕೆ ಫೋನ್ ಮಾಡ್ತಿದ್ರಿ? ಅಯ್ಯೋ ಮೇಡಮ್, ನಿನ್ನೆ ನಾವು ಮನೆ ಹತ್ರನೇ ಇದ್ದೆ, ಗಾಡಿನೂ ಮನೆ ಹತ್ರನೇ ಇತ್ತು, ಬಂದು ತಗೊಂಡೋಗ್ಲಿ ಅಂತ ಹೇಳೋಣ ಅಂತ ಫೋನ್ ಮಾಡ್ತಾ ಇದ್ದೆ ಮೇಡಮ್. ಹೇಳ್ತಿದ್ರಿ ನೀವೇ ಏನೋ ಸೀಸ್ ಮಾಡ್ಕೊಂಡು ತಗೊಂಡೋಗ್ಬಿಟ್ರಿ ಅಂತ. ಅಯ್ಯೋ ಇಲ್ಲ ಮೇಡಮ್, ನಾನು ಕನ್ಫ್ಯೂಸ್ ಆಗಿ ನಾನು ಮೊದಲನೇ ಹೆಂಡತಿ ಮನೆ ಹತ್ರ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೆ ಮೇಡಮ್ ಗಾಡಿನ. ಇಲ್ಲಿ ಎರಡನೇ ಹೆಂಡತಿ ಮನೆ ಹತ್ರ ಹುಡ್ಕೋರು ಎಲ್ಲಿ ಸಿಗುತ್ತೆ ಹೇಳಿ? ನನ್ನ ಹತ್ರ ಈ ಆಟ ಎಲ್ಲ ಇಟ್ಕೋಬೇಡಿ, ನಾನು ಪಕ್ಕಾ ಲೋಕಲ್, ನನ್ನ ಹತ್ರ ನಿಮ್ಮ ಆಟ ನಡೆಯೋಲ್ಲ ನೋಡಿ. ನಾನು ಲೋಕಲ್ ಹತ್ರ ನಾನು ಈ ಆಟ ಎಲ್ಲ ಇಟ್ಕೋಬೇಡಿ ಆಯ್ತಾ? ಎಂತ ಲೋಕಲ್ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಅಯ್ಯೋ ಯಾಕೆ ಮೇಡಮ್ ಅಷ್ಟು ಲೋಕಲ್ ಅಂತೀರಾ? 1,000 ಫೋನ್ ಪೇ ಮಾಡ್ತೀನಿ, ಅದಕ್ಕೆ ಬ್ರ್ಯಾಂಡೆಡ್ ಕೊಡ್ಬಿಡಿ ಮೇಡಮ್. ಅಯ್ಯೋ, ನಿಮ್ಮ ಅಜ್ಜಿ ಹೆಸರ ಹೇಳೋದು. ಹಲೋ ಹಲೋ, ಇದು ನಿಮ್ಗೆ ಜಾಸ್ತಿ ಆಯ್ತು ಅಂತ ಅನಿಸ್ತಿಲ್ವಾ? ಮೇಡಮ್ ಯಾರು ಮೇಡಮ್? ಈಗ ಅನ್ನನ ಒಂದು ತುತ್ತು ಬಾಯಿಗೆ ಹಾಕ್ತಾ ಇದ್ದೀನಿ, ಈಗ ಜಾಸ್ತಿ ಅಂತಿರಲ್ಲ. ಯಾರು ಮೇಡಮ್ ನೀವು? ನಾವು ಬ್ಯಾಂಕಿಂದ ಮಾತಾಡ್ತಿರೋದು. ಓ ಮೇಡಮ್, ನೀವು ಪಕ್ಕಾ ಲೋಕಲ್ ಮೇಡಮ್. ಬಂದ್ರೆ ಗ್ರಹಚಾರ ಬಿಡಿಸ್ತೀನಿ. ಮನೆ ಬಾಗ್ಲು ಹಾಕಿದ್ದೀರಾ? ಎಲ್ಲೋಗಿದ್ದೀರಾ ಹೇಳಿ ಫಸ್ಟು? ಮೇಡಮ್ ನಮ್ಮನೆ ಹತ್ರ ಬಂದಿದ್ದೀರಾ? ಹೌದು. ಅಯ್ಯೋ ಮೇಡಮ್, ನಾವು ನಂಜನಗೂಡು ಬಂದ್ಬಿಟ್ಟಿದ್ದೀವಲ್ಲ ಮೇಡಮ್. ನೀವು ಬೇರೆ ಬೈಕ್ ಎತ್ಕೊಂಡು ಹೋಗ್ತೀನಿ ಅಂತಿದ್ರಿ, ಅದಕ್ಕೆ ಕೊನೆ ಲಾಂಗ್ ಡ್ರೈವ್ ಹೋಗ್ಬಿಡೋಣ ಅಂತ ಬೈಕಲ್ಲಿ ಬಂದು ನಂಜನಗೂಡು ಬಂದಿದ್ದೀವಿ ಮೇಡಮ್. ಸರಿ, ಮತ್ತೆ ಯಾವಾಗ ಬರ್ತೀರಾ ವಾಪಸ್ಸು? ಮೇಡಮ್ ನಾವು ಹಂಗೆ ತಲಕಾಡಿಗೆ ಹೋಗಿ ತಲಕಾಡಿಂದ ಚಿಕ್ಕಲ್ಲೂರು ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದೀವಿ ಮೇಡಮ್. ಹಂಗೆ ಮಾದೇಶ್ವರನ ಬೆಟ್ಟಕ್ಕೂ ಹೋಗ್ಬೇಕು ಅನ್ಕೊಂಡಿದೀವಿ ಮೇಡಮ್. ಹಂಗೆ ಕನ್ಯಾಕುಮಾರಿಗೆ ಹೋಗ್ಬಿಟ್ಟು ಅಲ್ಲೇ ನೆಗದ್ ಬಿದ್ದು ಸತ್ತೋಗ್ಬಿಡಿ, ಎಲ್ಲ ಹಾಳಾಗೋಗ್ಬಿಡಿ. ನೀವು ಏನಕ್ಕೆ ಬರ್ತೀರಾ ನಿಮ್ಮಂತವ್ರೆಲ್ಲ? ಹಲೋ ಹಲೋ, ನಾವು ರೀ ಬ್ಯಾಂಕಿಂದ ಮಾತಾಡ್ತಿರೋದು. ಓ ಮೇಡಮ್, ನೀವಾ? ಇದ್ಯಾ ಬೇರೆ ನಂಬರಿಂದ ಫೋನ್ ಮಾಡಿದ್ರಲ್ಲ ಮೇಡಮ್? ಇದು ನಂದೇ ನಂಬರು. ಓ ಮೇಡಮ್, ನಾವು ತಲಕಾಡಲ್ಲಿ ಇದೀವಿ. ನಾವು ಬರೋದು ಇನ್ನೂ 2-3 ದಿನ ಆಗುತ್ತೆ ಮೇಡಮ್. ನೀವು ಎಲ್ಲಾದ್ರೂ ಹೋಗಿ ಬಿದ್ದು ಹಾಳಾಗೋಗಿ ಸಾಯಿರಿ, ಅದು ನನಗೆ ಬೇಕಾಗಿಲ್ಲ. ನೀವು ನನ್ನ ವಿಡಿಯೋಸ್ ಡಿಲೀಟ್ ಮಾಡಿ ಅಂತ ಕೇಳ್ತಿದ್ದೀನಿ ತಾನು. ಏನಕ್ಕೆ ಮಾಡ್ತಿಲ್ಲ? ಏನು ಅನ್ಕೊಂಡಿದ್ದೀರಾ ನೀವು ನನ್ನ ಬಗ್ಗೆ? ನಾನು ಹೇಳಿದ್ದೀನಿ ನಾನು ಪಕ್ಕಾ ಲೋಕಲ್ ಅಂತ. ನನ್ನ ಅವಸ್ಥೆ ಬಂದರೆ ನಾನು ಸುಮ್ಮನೆ ಇರಲ್ಲ. ಏನು ಹಂಗಲ್ಲ ಆಟತಿದ್ದೀರಾ? ವಿಡಿಯೋಸ್ ಇಟ್ಕೊಂಡು ಅದು ಪಾರ್ಟ್ 1 ಪಾರ್ಟ್ 2 ಅಂತ ಏನೋ ಡೈಲಿ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಿದ್ದೀರಾ? ಏನು ಅನ್ಕೊಂಡಿದ್ದೀರಾ? ಇಲ್ಲಿ ನಮ್ಮ ಅಣ್ಣ ಬಂದಿದ್ದಾನೆ, ಮಾಡಿಸ್ತೀನಿ. ನಿಮಗೆ ಎಲ್ಲರೂ ನೋಡ್ತಿದ್ದಾರೆ ವಿಡಿಯೋಸು. ಕೊಡ್ತೀನಿ ಇರಿ, ನಮ್ಮ ಅಣ್ಣನ ಹತ್ರ ಮಾತಾಡಿ ಫಸ್ಟು. ಮೇಡಮ್ ಇರಿ, ಕೊಡ್ಬೇಡಿ ಆಯ್ತು. ವಿಡಿಯೋ ತಾನೇ ಡಿಲೀಟ್ ಮಾಡ್ತೀನಿ, ಸುಮ್ಮನೆ ಯಾಕೆ ಪ್ರಾಬ್ಲಮ್ ದೊಡ್ಡದು ಮಾಡ್ತಾ ಇದ್ದೀರಾ? ಈಗ ಬಂದಿದ್ದು ದಾರಿಗೆ ಬುದ್ಧಿವಂತಲ್ಲ. ಫಸ್ಟ್ ಮೊದಲು ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿ ಆಯ್ತಾ? ಸರಿ ಮೇಡಮ್. ಏನೋ ಮಾಡ್ತಿದ್ಯಲ್ಲ? ಹಲೋ, ಏನಾಯ್ತು? ಫಸ್ಟ್ ಬಂದು ಗಾಡಿ ಹಾಕೊಂಡು ಹೋಗ್ಬಿಡಿ ಮೇಡಮ್. ನೀವು ಏನಕ್ಕೆ ಇಷ್ಟೊಂದು ನೋವು ಮಾಡ್ತಿದ್ದೀರಾ? ಮೇಡಮ್ ತಲಕಾಡಲ್ಲಿ ಇದೀವಿ. ಈ ನನ್ನ ಮಗ ಆಟಾಡ್ಕೊಂಡು ಮರಳನ್ನೆಲ್ಲ ಗಾಡಿ ಪೆಟ್ರೋಲ್ ಟ್ಯಾಂಕ್ ಒಳಗಡೆ ಸುರಿತಾನೆ ಮೇಡಮ್. ತಲಕಾಡಲ್ಲಿ ನೀರು ಸಿಗುತ್ತೆ ತಾನೆ? ಅದನ್ನು ಪೆಟ್ರೋಲ್ ಟ್ಯಾಂಕ್ ಒಳಗಡೆ ಸುರಿಯಕ್ಕೆ ಹೇಳ್ಬಿಡಿ. ಎಂತ ಫ್ಯಾಮಿಲಿ ನಿಮ್ದು? ಅಣ್ಣ ಇವೇ ಯಾಕೋ ಮತ್ತೆ ಕ್ಯಾಟ್ ತೆಗಿತಾರೆ ಬಂದು ಮಾತಾಡು. ಹಲೋ ಹೇಳಿ ಸರ್. ಸುನಿಲ್ ಅವರಾ? ಹೌದು ಸರ್. ಏನ್ರಿ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡ್ತೀರಾ ಇಲ್ವಾ? ಯಾವ ವಿಡಿಯೋಸ್? ಕಾಲ್ ಮಾಡಿದ್ರೆ ಸಿಸ್ಟರ್ ಕಾಲ್ ಮಾಡಿದ್ರೆ ಅದನ್ನೆಲ್ಲ ವಿಡಿಯೋಸ್ ಎಲ್ಲಾನು ಅಪ್ಲೋಡ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಇದು ಮಾಡ್ತಿದ್ದೀರಾ, ಪಾರ್ಟ್ 1 ಪಾರ್ಟ್ 2 ಅಂತ.
ಯಾರು ಸರ್ ಯಾರು ಸಿಸ್ಟರ್ ಹೇಳಿ? ಬ್ಯಾಂಕಿಂದ ಫೋನ್ ಮಾಡಿದ್ರೆ ಪಾರ್ಟ್ 1 ಪಾರ್ಟ್ 2 ಅಂತ ಅಪ್ಲೋಡ್ ಮಾಡ್ತಿದ್ದೀರಲ್ರಿ? ಇಲ್ವಲ್ಲ, ನಾವು ಅವ್ರಿಗೇನು ಫೋನ್ ಮಾಡ್ತಾ ಇಲ್ವಲ್ಲ. ಇಲ್ಲ, ಅವ್ರೇ ನಮಗೆ ಮಾಡ್ತಾ ಇರೋದಲ್ಲ. ಸರ್ ಅವರೇ ನಮಗೆ ಮಾಡ್ತಾ ಇದ್ದಾರೆ. ಅವ್ರು ಫೋನ್ ಮಾಡಿದ್ದೆಲ್ಲ ರೆಕಾರ್ಡ್ ಮಾಡಿ ಏನಕ್ಕೆ ಅಪ್ಲೋಡ್ ಮಾಡ್ತಿದ್ದೀರಾ? ಸರ್ ನಾವು ಅವರೇ ಫೋನ್ ಮಾಡಿದ್ದು, ನಾನೇ ಬಂದು ಗಾಡಿ ಸೀಸ್ ಮಾಡ್ಕೊಂಡು ಹೋಗಿ ಅಂತ ಅಂದ್ಮೇಲೂ ಅವರೇ ಆವಾಜ್ ಹಾಕಿದ್ರು. ಸೊ ಜನಕ್ಕೆ ಗೊತ್ತಾಗ್ಲಿ ಅಂತ ನಾನು ಅದನ್ನ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದೆ. ಸರಿ, ನೀವು ಲೋನ್ ತಗೊಂಡ್ ಕಟ್ಟಿಲ್ಲ ಅಂದ್ರೆ ಅವ್ರ ಫೋನ್ ಮಾಡ್ತಾರೆ, ಅದ್ರಲ್ಲಿ ಏನ್ ತಪ್ಪಿದೆ? ಅದನ್ನ ನೀವು ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾಗ ಹಾಕ್ಬಿಡದ? ಇಲ್ಲ ಸರ್, ಆಯ್ತು, ನಾನೇನು ಅವ್ರು ಫೋನ್ ಮಾಡ್ತಾ ಇಲ್ವಲ್ಲ, ಅವರೇ ನನಗೆ ಮಾಡ್ತಾ ಇರೋದು. ಇಷ್ಟಕ್ಕೂ ಈಗ ಅವ್ರೇನು ಅವರು ಇವೆಲ್ಲ ನಮ್ಮ ಹತ್ರ ಬೇಡ. ವಿಡಿಯೋ ಡಿಲೀಟ್ ಮಾಡ್ತೀರಾ ಇಲ್ವಾ? ಆಯ್ತು ಸರಿ, ಮಾಡ್ತೀನಿ ಬಿಡಿ ಸರ್. ಮಾಡಿ, ಇವಾಗಲೇ ಮಾಡಿ. ಈಗ ಆಗಲ್ಲ ಸರ್. ಇವಾಗಲೇ ಆಗ್ಬೇಕು. ಅಲ್ಲ, ಈಗ ಆಗಲ್ಲ ಸರ್. ಸ್ವಲ್ಪ ಯಾಕಾಗಲ್ಲ? ಇವಾಗಲೇ ಆಗ್ಬೇಕು ವಿಡಿಯೋ. ಆಗಲ್ಲ ಸರ್, ಈ ಮೊಬೈಲಲ್ಲಿ ನೆಟ್ವರ್ಕ್ ಇಲ್ಲ, ನೆಟ್ ಇಲ್ಲ ಸರ್, ನೆಟ್ ಖಾಲಿ ಆಗ್ಬಿಟ್ಟಿದೆ. ಸ್ವಲ್ಪ ರೀಚಾರ್ಜ್ ಮಾಡಿಸ್ಕೊಡಿ, ಮಾಡ್ತೀನಿ ಈಗಲೇ ಡಿಲೀಟ್. ಹಲೋ ಹಲೋ, ಯಾರು? ನಾವ್ ರೀ ಬ್ಯಾಂಕಿಂದ ಕಾಲ್ ಮಾಡ್ತಾ ಇರೋದು. ಅದೇ ಪಕ್ಕಾ ಲೋಕಲ್ ಹುಡುಗಿ ಅಂದ್ಬಿಟ್ಟು ಊರೆಲ್ಲ ಡಂಗೂರ ಸಾಕೊಂಡು ಬರ್ತಿದ್ದೀರಾ, ಅದೇ ಪಕ್ಕಾ ಲೋಕಲ್ ಹುಡುಗಿ ಮಾತಾಡ್ತಿರೋದು. ಅಯ್ಯೋ ಬಿಡ್ತೀವ ನೀ ಮೇಡಮ್. ಅಲ್ಲ, ನೆನ್ನೆ ನಮ್ಮ ಅಣ್ಣನ ಕೈಲಿ ಫೋನ್ ಮಾಡ್ತಿದ್ರೆ ಅವ್ರ ಹತ್ರ ಕಾಮಿಡಿ ಮಾಡ್ತೀರಾ. ಅವ್ರು ಏನು ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಅವ್ರು ತುಂಬಾ ಬಿಸಿ ಇದ್ರು, ಅದಕ್ಕೋಸ್ಕರ ನಿಮ್ಮ ಹತ್ರ ಅಷ್ಟು ತಾಳ್ಮೆಯಿಂದ ಮಾತಾಡಿದ್ದಾರೆ. ಅವ್ರ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಅಷ್ಟೇ ತಾಳ್ಮೆಯಿಂದ ನಾನು ಹೇಳ್ತಿದ್ದೀನಿ, ನೀವು ವಿಡಿಯೋ ಡಿಲೀಟ್ ಮಾಡಿಲ್ಲ ಅಂದ್ರೆ ಬೇಡ. ಅದನ್ನ ಹೆಂಗ್ ಮಾಡಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ, ನಾನು ಮಾಡಿಸ್ಕೊತೀನಿ. ಅಲ್ಲ ಮೇಡಮ್, ಅಷ್ಟೇ ತಾಳ್ಮೆಯಿಂದ ನಿಮ್ಗೊಂದು ಮಾತು ಕೇಳ್ತೀನಿ ಮೇಡಮ್ ನಾನು. ಅಲ್ಲ ಮೇಡಮ್, ನೀವು ಫಸ್ಟ್ ಫೋನ್ ಮಾಡಿದ್ರಿ, ನಾನು ಅದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಅದಾದ್ಮೇಲೆ 7-8 ಸಲ ಫೋನ್ ಮಾಡಿದಿರಲ್ಲ ಮೇಡಮ್. ನಿಜ ಹೇಳಿ, ನೀವು ನಿಮ್ಮ ವಾಯ್ಸ್ ಫೇಮಸ್ ಆಗ್ತಿದೆ ಅಂತ ತಾನೇ ನೀವು ನನಗೆ ಫೋನ್ ಮಾಡ್ತಾ ಇರೋದು? ಅಯ್ಯೋ ನಿಮ್ಮ ಅಜ್ಜಿ, ನಿಮ್ಮ ಹತ್ರ ವಿಡಿಯೋ ಡಿಲೀಟ್ ಮಾಡೋದು ಹೆಂಗೆ ಅಂತ ನನಗೆ ಗೊತ್ತು, ಮಾಡಿಸ್ಕೊತೀನಿ. ಮಾಡಿಸಿಲ್ಲ ಅಂದ್ರೆ ನನ್ನ ಹೆಸರು ನಿಮ್ಮ ಹತ್ರ ನನ್ನ ಹೆಸರು ನಾನೇ ಕೇಳಿ. ಹಲೋ ಹಲೋ, ರಮ್ಯ ಮೇಡಮ್. ಅಯ್ಯೋ ನೀವಾ? ನನ್ನ ಹೆಸರು ನಿಮ್ಗೆ ಹೆಂಗೆ ಗೊತ್ತಾಯ್ತು? ಮೇಡಮ್, ನಿನ್ನೆ ನೀವೇನೋ ಹೇಳಿದ್ರಲ್ಲ ಮೇಡಮ್, ನಾನೇ ನಿಮ್ಗೆ ನನ್ನ ಹೆಸರು ಹೇಳ್ಬೇಕಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತೀರಾ? ಆಕ್ಚುಲಿ ನೀವು ನಿಮ್ಮ ನಂಬರಿಂದ ಅವತ್ತು ಫೋನ್ ಮಾಡಿದಾಗಲೇ ಟ್ರೂ ಕಲರಲ್ಲೇ ಗೊತ್ತಾಯ್ತು ಮೇಡಮ್. ನಾನು ಸುಮ್ಮನೆ ನಿಮ್ಮ ನೇಮ್ನ ಫೇಮಸ್ ಮಾಡಬಾರ್ದು ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ನೋಡಿ, ನಾನು ಯೋಗ ಕ್ಲಾಸಲ್ಲಿ ಇದ್ದೀನಿ, ನಾನು ತುಂಬಾ ಬಿಸಿ ಇದ್ದೀನಿ, ನಾನು ಕಾಲ್ ಕಟ್ ಮಾಡ್ತಿದ್ದೀನಿ. ಅಯ್ಯೋ, ಒಂದೇ ಒಂದು ನಿಮಿಷ ಮೇಡಮ್, ಒಂದು ನಿಮಿಷ ಮೇಡಮ್. ಏನು? ನಾನು ನಿಮ್ಗೊಂದು ಆಫರ್ ಕೊಡ್ತೀನಿ. ನೀವು ಯೋಗ ಟೀಚರ್ ಅಂತ ಹೇಳ್ತಿದ್ರಲ್ಲ, ನಾನೊಂದು ಯೋಗದ ವಿಡಿಯೋ ಕಳಿಸ್ತೀನಿ ನಿಮಗೆ. ಸೊ ನೀವು ಅದೇ ತರ ಮಾಡಿಬಿಟ್ರೆ ನಾನು ನಿಜ ಎಲ್ಲ ವಿಡಿಯೋಸ್ ಡಿಲೀಟ್ ಮಾಡ್ತೀನಿ ಮೇಡಮ್. ನಾನು ಯಾವ ವಿಡಿಯೋಸು ನೋಡಲ್ಲ, ನನ್ಗೇನು ಕಳಿಸ್ಬೇಡಿ ಆಯ್ತಾ? ಮೇಡಮ್ ನೋಡಿ, ಒಳ್ಳೆ ಬೆಸ್ಟ್ ಆಫರ್. ಆ ವಿಡಿಯೋ ತರ ನೀವು ಮಾಡಿಬಿಟ್ರೆ ನಾನು ನಿಜ ಎಲ್ಲ ವಿಡಿಯೋಸ್ ಡಿಲೀಟ್ ಮಾಡ್ತೀನಿ. ಹಾ ಸರಿ, ಆಯ್ತು ಕಳಿಸಿ. ಹಲೋ ಹಲೋ, ನಾನು ಪಕ್ಕಾ ಲೋಕಲ್ ಅಂತ ನೀವ್ ಹೇಳಿದ್ರೆ, ನೀವು ಅದಕ್ಕಿಂತ ದೊಡ್ಡ ಮೆಂಟಲ್. ಹಲೋ ಮೇಡಮ್, ನಾನ್ ಮೇಡಮ್, ಯಾಕೆ ಮೇಡಮ್ ಆ ನಂಬರ್ನ ಬ್ಲಾಕ್ ಮಾಡಿದ್ದೀರಾ? ಲೋಕಲ್ ಮೇಡಮ್. ಅಯ್ಯೋ, ಏನ್ರಿ ನಿಮ್ದು ಕ್ವಾಟ್ಲೆ? ಇವಾಗ ನಮ್ದು ಟ್ರಿಪ್ ಎಲ್ಲ ಮುಗೀತು ಮೇಡಮ್. ಅದಕ್ಕೆ ಈಗ ಒಂದು ಡೌಟ್ ಇದೆ ಮೇಡಮ್, ಅದನ್ನ ಒಂದು ಸ್ವಲ್ಪ ಕ್ಲಿಯರ್ ಮಾಡ್ಕೊಡಿ. ಏನ್ ನಿಮ್ ಡೌಟು? ಮೇಡಮ್, ಇವಾಗ ನಾವು ಗಾಡಿನ ಇವಾಗ ಅಕಸ್ಮಾತ್ ನಿಮ್ಗೆ ಕೊಟ್ಟಿಲ್ಲ ಅಂತಂದ್ರೆ ಏನ್ ಮಾಡ್ತೀರಾ? ಗೊತ್ತಿಲ್ಲ ಅಂದ್ರೆ ನೀವು ಕರ್ನಾಟಕದಲ್ಲಿ ಯಾವ್ದೇ ಮೂಲೆಯಲ್ಲಿದ್ರು ನಿಮ್ ಗಾಡಿನ ನಾವು ತಿಳಿಸ್ಬರ್ತೀವಿ. ಹೌದಾ ಮೇಡಮ್? ಅದು ಏನಂದ್ರೆ, ನಾವು ಒಂದು ವಾರ ಟ್ರಿಪ್ ಎಲ್ಲ ಮಾಡಿದ್ವಲ್ಲ, ತುಂಬಾ ಸುಸ್ತಾಗ್ಬಿಟ್ಟಿದೆ. ಅದಕ್ಕೆ ನಮ್ಮ ವೈಫಿಗೆ ಬೇರೆ ಈಗ ಬಸ್ಸಲ್ಲೆಲ್ಲ ಟಿಕೆಟ್ ಫ್ರೀ. ಅದಕ್ಕೆ ಇಲ್ಲಿ ಮಾದೇಶ್ವರನ ಬೆಟ್ಟದಲ್ಲಿ ಇದು ಬಸ್ ಸ್ಟಾಪ್ ಮುಂದೆಗಡೆ CC ಕ್ಯಾಮರಾ ಇದೆ, ಅಲ್ಲಿ ನಿಂತಿರ್ತೀನಿ ಗಾಡಿನ. ಒಂದ್ ಸ್ವಲ್ಪ ಸೀಸ್ ಇಲ್ಲೇ ಮಾಡ್ಕೊಂಡ್ಬಿಡಿ ಮೇಡಮ್, ಇಲ್ಲಿಂದಾನೆ ತಗೊಂಡೋಗ್ಬಿಡಿ. ಹಲೋ ಮೆಂಟ್ಲು, ದೊಡ್ಡ ಮೆಂಟ್ಲು, ನೀವ್ ಆಮೇಲೆ ನನ್ ಮೇಲೆ ಹಾಕ್ಬಿಡ್ತೀರಾ ನೀವೇ ತಗೊಂಡೋಗಿದ್ರಾ ಅಂತ. ಅದಕ್ಕೂ ನನಗೂ ಸಂಬಂಧ ಇಲ್ಲ.